ವಿಚಾರಗಳನ್ನ ಮಾತಾಡಿದ್ದಾರೆ. ಇಲ್ಲೆಲ್ಲ ಇಷ್ಟೆಲ್ಲ ಹಗರಣ ಆಗೋಕ್ಕೆ ಮರಿಗೌಡ್ರೆ ಕಾರಣ ಅಂತ. ಅವರು MLAಗೆ ಚುನಾವಣೆ ಸ್ಪರ್ಧಿ ಸೋತ ಮೇಲೆ ಎಲ್ಲೂ ಕಾಣದಂತೆ ಈಗ ಎಲ್ಲೋ ಒಂದು ತೋಟದ ಮೇಲೆ ಕೂತ್ಕೊಂಡು ಇವ್ರ ವಿರುದ್ಧ ಸೋತಿದ್ದ ಒಂದೇ ಒಂದು ಕಾರಣಕ್ಕಾಗಿ ಮರಿಗೌಡ್ರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳೋದಿಷ್ಟೇ, ನೀವೇನಾದ್ರು ಹೇಳೋದಿದ್ರೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಸಭೆ ಸಮಾರಂಭ ನಡೀತಾ ಇರ್ತವೆ, ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಇರ್ತಾರೆ, ಅವ್ರಿಗೊಂದು ಮನವಿ ಕೊಟ್ಟು ಅಲ್ಲಿ ಬಂದು ನೀವು ಪಕ್ಷದ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಆದ್ಬೀದಿಲೆಲ್ಲ ನಿಂತ್ಕೊಂಡು ನೀವು ಈ ಥರ ಹೇಳೋದ್ರಿಂದ ಪಕ್ಷಕ್ಕೂ ಮುಜುಗರ ಆಗ್ತದೆ ಮತ್ತು ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತದೆ ಅಂತ ನಾನು ಸಿದ್ದೇಗೌಡರಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗೆಯೇ ಇನ್ನೊಂದು, ಈಗ BJP ಅವರು ಸುಮ್ಮನೆ ಮೂಢಾಗರಣ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಈಗ ಕೋರ್ಟಲ್ಲಿ ಹೊರಟೋಗಿದೆ ಕೇಸು ಈ ಹಗರಣ ಬಗ್ಗೆ. ಈಗ ಕೋರ್ಟ್ನಲ್ಲಿರುವಾಗ ಯಾವುದೇ ಪಕ್ಷದಾಗಲಿ, ನಾವಾಗಲಿ, BJP ಅವರಲ್ಲಿ JDS ಅಲ್ಲಿ ಯಾರೂ ಮಾತನಾಡಬಾರ್ದು ಅಂತ ನನ್ನ ಮನವಿ. ಯಾಕಂದರೆ ಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತದಾಗಲಿ ಅದಕ್ಕೆ ನಾವೆಲ್ಲರೂ ತಲೆಬಾಗೋಣ. ಕೋರ್ಟ್ಗಿಂತ ದೊಡ್ಡವ್ರು ಯಾರೂ ಇಲ್ಲ. ಕೋರ್ಟಲ್ಲಿ ಅದು ನ್ಯಾಯವಾಗಿ ತನಿಖೆ ಆದ್ದರಿಂದ ಅದೇನು ಸತ್ಯಾಂಶಗಳು ಹೊರಗಡೆ ಬರ್ತದೆ, ಆಗ ಕೋರ್ಟ್ ಏನು ತೀರ್ಮಾನ ಮಾಡ್ತಾರೆ ನಾವು ಅದಕ್ಕೆಲ್ಲ ಬದ್ಧ ಇರೋಣ ಅಂತೇಳಿ ನಾನು ಈ ಮೂಲಕ ಮಾಡ್ಕೊಳ್ತೀನಿ. ಆಮೇಲೆ ಇತ್ತೀಚೆಗೆ BJP ಅವರು ಏನಾದ್ರು ಒಂದು ಇಶ್ಯೂ ಮಾತಾಡ್ತಾ ಇದ್ದರೆ ಅವ್ರ ಕೈ ಬಾಯಿ ಮುಚ್ಚೋಕ್ಕೆ ನಮ್ಮ ಕಾಂಗ್ರೆಸ್ನವ್ರನ್ನ ನೋಟಿಸ್ ಕೊಡೋದು, ಲೀಗಲ್ ನೋಟಿಸ್ ಕೊಡೋದು, ಈ ಥರ ಎಲ್ಲ ಎದುರಿಸೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನಾದ್ರೂ ಇಷ್ಟೇ, ಯಾರ ಬಗ್ಗೆ ಮಾತಾಡಬೇಕಾದ್ರೂ ನಾವು ಮಾತಾಡುವಂಥ ಶಬ್ದ ಮತ್ತು ಬಳಕೆಗಳು ಇನ್ನೊಬ್ಬರಿಗೆ ತೇಜವಾದಾಗೋ ರೀತಿಯಲ್ಲಿ ಅಥವಾ ಇನ್ನೊಬ್ಬರಿಗೆ ನೋವು ಉಂಟಾಗೋ ರೀತಿಯಲ್ಲಿ ನಾವು ಮಾತನಾಡಬಾರ್ದು ಅಂತ ನಾನು ಈ ಮೂಲಕ ನಮ್ಮ ನಾಯಕರಲ್ಲಿ, ಬೇರೆ ಪಕ್ಷದವರಲ್ಲಿ ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಯಾವುದೇ ಒಂದು ಶಬ್ದನ, ಒಂದು ವಿಚಾರನ ಚರ್ಚೆ ಮಾತಾಡಬೇಕಾದ್ರೆ ಅದು ಆರೋಗ್ಯಕರವಾಗಿರಬೇಕು ವಿನಃ ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತಾಡೋಂಥದ್ದು ಮತ್ತು ಕಾನೂನು ಬಾಹಿರವಾಗಿ ಅಸಂಬದ್ಧವಾಗಿ ಮಾತಾಡೋದಂತೂ ನಾನು ಸುಧಾ ಅದನ್ನು ಸಹಿಸಲ್ಲ. ಸೊ ಬೇರೆ ಪಕ್ಷದವರು ಸುಧಾ ಮಾತಾಡಬಾರ್ದು. ಆಮೇಲೆ ನಾವು ಮಾತಾಡುವಾಗ ನಮ್ಮ ಸ್ಥಾನಮಾನ ಏನು, ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅವ್ರ ಸ್ಥಾನಮಾನ ಏನು, ಅವ್ರ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು, ಈ ಥರ ನಾವು ಅವ್ರ ಸ್ಥಾನಮಾನಕ್ಕೆ ತಕ್ಕಂತೆ ನಾವು ಮಾತಾಡಬೇಕು ಅನ್ನೋದನ್ನು ನಾವು ನಾನು ಎಲ್ಲ ಪಕ್ಷದ ನಾಯಕರಿಗೂ ಹೇಳ್ತೀನಿ. ನಮ್ಮ ನಾಯಕರಾದಷ್ಟು ನಮ್ಮ ಪಕ್ಷದಲ್ಲಿರೋರಿಗೂ ಅಷ್ಟೇ, ಯಾವುದೊಬ್ಬರು ನಾಯಕನ ಮೆಚ್ಚಿಸ್ಕೊಳ್ಳೋ ಸಲುವಾಗಿ ನಾವು ಏನೋ ಮಾತಾಡೋ ಬರದಲ್ಲಿ ಇನ್ನೊಬ್ಬರಿಗೆ ಅದು ಅಗೌರವವಾಗಿ ಉಂಟಾಗೋಂಥ ಮಾತನಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನೆಕ್ಸ್ಟು ಮೈಸೂರು ವಿಶ್ವವಿಖ್ಯಾತ ನಾಡ ದಸರಾ ಹಬ್ಬ ಬರ್ತದೆ. ಇದ್ರ ಬಗ್ಗೆ ಮೈಸೂರು ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ, ಅತ್ಯಂತ ವಿಜೃಂಭಣೆಯಿಂದ ದಸರಾನ ಆಚರಿಸ್ಬೇಕು ಅಂತ. ಇದ್ರ ಬಗ್ಗೆ ಇದು ನಾಡ ದಸರಾ ಹಬ್ಬ ಎಲ್ಲ ಮೈಸೂರಿನ ಜನತೆ ಒಗ್ಗಟ್ಟಾಗಿ ಮಾಡೋಂಥ ಕಾರ್ಯಕ್ರಮ. ಇದರಲ್ಲಿ BJP ಆಗಲಿ JDS ಆಗಲಿ ಏನಾದ್ರು ಸಲಹೆಗಳಿದ್ದರೆ ನೀವು ನಮ್ಮ ಉಸ್ತುವಾರಿ ಸಚಿವ ಮಾದೇವಪ್ಪನವರಿದ್ದಾರೆ, ಮತ್ತು ಅದಕ್ಕೆ ಆದಂಥ ದಸರಾ ಸಮಿತಿ ಕಮಿಟಿಗಳಾಗಿದೆ, ಅಧ್ಯಕ್ಷರಾದಂಥ ನಮ್ಮ DC ಲಕ್ಷ್ಮೀಕಾಂತ್ ರೆಡ್ಡಿಯವ್ರನ್ನೂ ಸಹ ಇದ್ದಾರೆ. ಏನೇ ನಮ್ಮ ಮೈಸೂರಲ್ಲಿ ಆಗೋಂಥ ಕೆಲಸಗಳಿದ್ರೆ ತಾವು ಸಲಹೆ ಸೂಚನೆಗಳನ್ನ ಕೊಡ್ಬೋದು. ಹಾಗೆಯೇ ನಾನು ಮಾದೇವಪ್ಪನ ಮನವಿ ಮಾಡ್ಕೊಳ್ಳೋದಂದರೆ, ಈ ಸಲ ದಸರಾದಲ್ಲಿ ರಸ್ತೆ ಗುಂಡಿಗಳಿರ್ಬೋದು, ಸ್ವಚ್ಛತೆ ಇರ್ಬೋದು, ಫುಟ್ಪಾತ್ನ ಅತಿಕ್ರಮ ಇರ್ಬೋದು, ಇವನ್ನೆಲ್ಲ ವಿದೇಶಿಗರು ಬಂದಾಗ ಮೈಸೂರು ನಗರ ಬಹಳ ಸೌಂದರ್ಯ ಕಾಣುವಂತೆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಂತೇಳಿ ನಾನು ಮಾದೇವಪ್ಪನಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗೆಯೇ ಯಾರಿಗೂ ಸುಧಾ ಹೊರಗಡೆಯಿಂದ ಬಂದಂಥ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ದಸರಾ ಭಾಳ ಜನಸಾಮಾನ್ಯರಾಗುವಂಥ ದಸರಾ ಆಗಬೇಕು. ಸುಮ್ಮನೆ ಅಧಿಕಾರಿಗಳೇ ದರ್ಬಾರ್ ಮಾಡ್ಕೊಂಡು ಹೋಗುವಂಥ ದಸರಾ ಆಗಬಾರ್ದು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ SC ಮಾದೇವಪ್ಪರಲ್ಲಿ ಮನವಿ ಮಾಡ್ಕೊಳ್ತೇನೆ. ಹೌದು ಸರ್, ಅದನ್ನು ಹೇಳ್ತಾ ಇರೋದು. ಈಗ ಅವರು JDS ಪಕ್ಷದ ಪಾಪ ಸಿದ್ದೇಗೌಡರಿಗೆ ಆ ಪಕ್ಷದಲ್ಲಿ ಇದ್ಕೊಂಡು ಆ ಪಕ್ಷದಲ್ಲಿ ಏನು ಬೇಕಾದ್ರೆ ಯಾವನು ಬೇಕಾದ್ರೆ ಮಾತಾಡ್ಬೋದು. ನಮ್ಮಲ್ಲಿ ಹಂಗಿಲ್ಲ, ಇದು ರಾಷ್ಟ್ರೀಯ ಪಕ್ಷ. ನಮ್ಮಲ್ಲಿ ಆದಂಥ ಒಂದು ಇದಿದೆ, ಲೀಗಲ್ ಸೆಲ್ಗಳಿರ್ತವೆ, ಕಾರ್ಯಕಾರಿಣಿ ಸಮಿತಿಗಳಿರ್ತವೆ, ಶಿಸ್ತು ಸಮಿತಿ ಎಲ್ಲ ಇರ್ತವೆ. ನೀವೇನಾದ್ರು ಒಬ್ಬರ ಬಗ್ಗೆ ಅದು ನಮ್ಮ ಪಕ್ಷದಲ್ಲೇ ಮುಖಂಡರು ಆರೋಪ ಮಾಡಬೇಕಂದ್ರೆ ಅದರೇ ಆದಂಥ ಒಂದು ಪಕ್ಷದ ಒಂದು ತೀರ್ಮಾನಗಳಿದೆ, ಅಲ್ಲಿ ಮನವಿ ಮಾಡಿಕೊಂಡು ನೀವು ಅಲ್ಲಿ ಚರ್ಚೆ ಮಾಡ್ಬೋದು ಪಕ್ಷದೊಳಗಡೆ. ಅದ್ಬಿಟ್ಟು ಏಕಾಏಕಿಯಾಗಿ ನೀವು ಮರಿಗೌಡರು ನಂಗೆ ಸಪೋರ್ಟ್ ಮಾಡಲಿಲ್ಲ, ನಾನು ಚುನಾವಣೆ ಗೆಲ್ಲಿಸಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಮರಿಗೌಡನೇ ಇದಕ್ಕೆಲ್ಲ ಕಾರಣ ಅಂತಂದರೆ ಅವ್ರು ಬಂದಿರೋದು ಈಗ 1 ವರ್ಷವೂ ಆಗಿಲ್ಲ ಚೇರ್ಮನ್ ಆಗಿ. ಇದನ್ನು ನಾನು ಸಿದ್ದೇಗೌಡರು ಅದನ್ನೇ ಹೇಳೋದು, ನೀವೇನಾದ್ರು ಹೇಳಿದ್ರೆ ನಮ್ಮ ಪಕ್ಷದ ವೇದಿಕೆ ಬಂದು ಮಾತಾಡಿ, ಅಲ್ಲಿ ಚರ್ಚೆಗಳು ಮಾಡಿ. ಯಾಕೆ ನೀವು ಪ್ರತ್ಯೇಕಗೋಷ್ಠಿ ಮಾಡಿ ಸರ್ಕಾರಕ್ಕೂ ಮುಜುಗರ ಆಗ್ತದೆ ಮತ್ತು ನಮ್ಮ ನಾಯಕರಿಗೂ ಅಗೌರವ ಮಾಡಬೇಡಿ ಅಂತ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಈಗ ಅದು ಮರಿಗೌಡ್ರೇನು ಇನ್ನೂ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ, ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ. ನಾನು ನಿನ್ನೆ ಗೊತ್ತಾದ ತಕ್ಷಣ
ಸಿದ್ದೇಗೌಡರಿಗೆ ಫೋನಲ್ಲಿ ಮಾತಾಡೋಕ್ಕೆ ಹೋದ್ರೆ ಅವ್ರು ಫೋನ್ ನಾಟ್ ರೀಚಬಲ್ ಆಗಿತ್ತು. ಸೊ ನಮ್ಮ ಅಧ್ಯಕ್ಷರಿಗೆ ನಾವು ರಾಜೇಶ್ ಕೂತು ಮಾತಾಡಿದ್ದಕ್ಕೆ ಅವ್ರು ಹೇಳಿದ್ರು, ನಿಮ್ದೇನಿದೆ ನೀವು ಸೃಷ್ಟಿಕೊಂಡು ಮಾತಾಡಿ ಅಂತ ಅವ್ರು ಹೇಳಿದ್ರು. ಅವರು ನಾವು ಪರ್ಮಿಷನ್ ತೊಗೊಂಡೆ ಮಾತಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರು ಕಂಪ್ಲೇಂಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಮರಿಗೌಡರು ಮಾತಾಡಿದ್ದಾರೆ, ವೇದಿಕೆಯಲ್ಲಿ ಪತ್ರಿಕೆಯಲ್ಲೂ ಬಂದಿದೆ. ಮುಂದಿನ ದಿನಗಳಲ್ಲಿ ಅದೇ ರೀತಿ ನಾನು ಮಾಡಿದ್ರೆ ಅವ್ರನ್ನ ಪಕ್ಷದ ಹೊರಗಾಕಿ ಅನ್ನೋದಕ್ಕೆ ನಾವೇ ಬೇಕಾದ್ರೆ ಒಂದು KPC ಅಧ್ಯಕ್ಷರಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಇದೇ ರೀತಿ ಅವ್ರನ್ನ ಮುಂದೆ ನಡೆದ್ರೆ ರಿಪೀಟ್ ಆದರೆ, ಯಾಕಂದರೆ ಈಗ ಮಾತಾಡೋದಕ್ಕೆ ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ರೀತಿ ಮಾತಾಡಬೇಡಿ ಅಂತ. ಮತ್ತೆ ಅದು ಪುನರಾವರ್ತನೆ ಮಾಡಿದ್ರೆ ಅವ್ರ ಮೇಲೆ ಖಂಡಿತ ಶಿಸ್ತು ಕ್ರಮ ತಗೊಳ್ಳಿ ಅಂತ ನಾವು KPC ಅಧ್ಯಕ್ಷರಿಗೆ ಮನವಿ ಮಾಡ್ಕೊಳ್ತೀವಿ. ಇಲ್ಲ, ನಾನು ಹೇಳಿದ್ನಲ್ಲ, ಸಿದ್ದೇಗೌಡರು ಹೇಳೋ ಮಾತುಗೂ ಇವ್ರ ಅಧ್ಯಕ್ಷ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಅಂತ ಆಗಲೇ ಹೇಳಿದ್ನಲ್ಲ ಸರ್. ಯಾಕೆ ಇವ್ರು ಬಂದಿರೋದು ಈಗ ಅಧ್ಯಕ್ಷರಾಗಿ, ಇದು ನಡೆದಿರೋದು ನಟೇಶ್ ಅಂತಿದ್ದಲ್ಲ ಆ ಪೀರಿಯಡಿಂದ ನಡ್ಕೊಂಬಂದಿದೆ. ಮರಿಗೌಡರು ನನ್ನ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಲಿಲ್ಲ, ಗೆಲ್ಲಿಸಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವನ್ನ ಈ ರೀತಿ ಆರೋಪ ಮಾಡ್ತಾ ಇರೋದು. ಹೌದು, ಅಲ್ಲ ಸರ್, ಸೋಲು ಗೆಲು ಅವ್ರಿಗೆ ಗೊತ್ತು. ಈಗ ಚುನಾವಣೆಯಲ್ಲಿ ಕೊನೆಯಲ್ಲಿ 3 ದಿನ ಅಂತ ಯಾರ ಕೈಗೂ ಸಿಗದಂತೆ ಅವ್ನ್ಕೊಂಡ್ರು. ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಡೋದು ದೊಡ್ಡ ಸಾಹಸ. ಅಂಥದ್ದು ಅವ್ರು ಕೊಟ್ಟರು. ಪಾಪ ಸಿದ್ದರಾಮಯ್ಯ ಸಾಹೇಬರು ಸಿದ್ದೇಗೌಡರು ಈ ಸಲ ಚಾಮುಂಡೇಶ್ವರಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ರು. ಅದನ್ನು ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಜನಗಳ ಜೊತೆ ಬೆರೆತ್ಕೊಂಡು ಚುನಾವಣೆ ಕೊನೆ ತನಕ ಅವ್ರು ಇದ್ದಿದ್ರೆ ಖಂಡಿತ ಗೆಲ್ತಾಯಿದ್ರು. ಅವರು ಯಾರು ಆ ಕೋಪಕ್ಕೇನೆ ಅವ್ರು ಮೊನ್ನೆ ಆ ಥರ ಆರೋಪ ಮಾಡಿರೋದು. ಇಲ್ಲ, ಖಂಡಿತ ಇಲ್ಲ ಅದು. ಸರ್, ಮರಿಗೌಡ್ರೇನು ಚಾಮುಂಡೇಶ್ವರಿಯಲ್ಲಿ ಮರಿಗೌಡ್ರು ಹೇಳಿದ ತಕ್ಷಣ ಗೆಲ್ಲಿಸ್ತಾರೆ ಅನ್ನೋದು ಸುಳ್ಳು. ಆ ಥರ ಗೆಲ್ಸೋದಿದ್ರೆ ಅವರೇ ನಿಂತ್ಕೋತಾ ಇದ್ರು, ನಾನೇ ಗೆಲ್ತೀನಿ ಅಂತ. ಬಟ್ ಏನಂದರೆ ಅವರು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಪಕ್ಷದ ಪರವಾಗಿ. ಅಭ್ಯರ್ಥಿನೇ ಸರಿ ಇಲ್ಲ, ಏನು ಮಾಡೋಕ್ಕಾಯ್ತದೆ? ಅವರು ಮತದಾರರ ಜೊತೆ ರೀಚ್ ಆಗಲಿಲ್ವಲ್ಲ ಕೊನೆ 3 ದಿನ ಅಂತ. ಇಲ್ಲ ಸರ್, ಆ ಥರ ಏನಿಲ್ಲ. ಯಾವ ವ್ಯಕ್ತಿಯಿಂದ ಯಾರೂ ಗೆಲ್ಸೋಕ್ಕಾಗಲ್ಲ, ಯಾರೂ ಸೋಲ್ಸೋಕ್ಕಾಗಲ್ಲ. ಜನಗಳು ತೀರ್ಮಾನ ಮಾಡೋದು, ಸೋಲು ಗೆಲುವು ಮಾಡೋದು ಮತದಾರರು.